ಬಂದ್ರು. ದೇವತೆಗಳು ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡಿದ್ರು. ಮಾಯಯಾ ಮೋಹಯಿತ್ವಾ ತಾನ್ ವಿಷ್ಣು ಸ್ತ್ರೀ ರೂಪಮಾಶ್ರಿತ ದಾನವೇಭ್ಯಸ್ತದಾದಾಯ ದೇವೇಭ್ಯ ಪ್ರದದೌ ಪ್ರಭು. ಹಿಂದೆ ಒಬ್ಳು ಹುಟ್ಟಿದವಳು ಪರಮಾತ್ಮನ ವಕ್ಷಸ್ಥಳವನ್ನು ಸೇರಿದ್ಲು ಅಂತ ನಾವು ನೋಡಿದೆವು. ತಥೋವಲೋಕಿತಾ ದೇವಾಹ ಅಲ್ಲಿಂದ ಆಗ್ಬೇಕಲ್ವಾ. ತಥೋವಲೋಕಿತಾ ದೇವಾ ಹರಿವಕ್ಷ ಸ್ಥಳಸ್ಥಯ ಲಕ್ಷ್ಮ್ಯಾ ಮೈತ್ರೇಯ ಸಹಸಾ ಪರಾಂ ನಿರ್ವೃತಿಮಾಗತಾ. ಅವರೆಲ್ಲ ನೋಡ್ತಾ ಇರುವಂತೆ ದೇವತೆಗಳು ಹರಿಯ ಎದೆಯಲ್ಲಿ ಹೋಗಿ ನೆಲೆಸಿದ್ದಾಳೆ ಲಕ್ಷ್ಮಿ. ಹರಿಯ ಎದೆಯಲ್ಲಿ ನಿಂತ ಲಕ್ಷ್ಮಿಯ ಕಟಾಕ್ಷ ದೇವತೆಗಳ ಮೇಲೆ ಬಿತ್ತು. ದುರ್ವಾಸರ ಶಾಪಕ್ಕೆ ಮರೆಯಾಗಿದ್ದ ಸಿರಿ ಮತ್ತೆ ವಾಪಸ್ಸು ಬಂತು. ಉದ್ವೇಗಂ ಪರಮಂ ಜಗ್ಮುರ್ ದೈತ್ಯ ವಿಷ್ಣು ಪರಾಂಗುಖಾ ತ್ಯಕ್ತ ಲಕ್ಷ್ಮ್ಯಾ ಮಹಾಭಾಗ ವಿಪ್ರಚಿತ್ತಿ ಪುರೋಗಮಾ. ಹಿಂದೆ ನಿರ್ವೃತಿ ಮಾಗತಾ, ದೇವತೆಗಳು ಮತ್ತೆ ಸಂಪತ್ತನ್ನು ಪಡೆದು ಮುಖದಲ್ಲಿ ಮಂದಹಾಸ ಮೆರೆಯಿತು. ದೇವತೆಗಳು ಸಂತಸದಿಂದ ನಲಿದ್ರು. ಆದರೆ ವಿಷ್ಣು ಪರಾಂಗುಖರಾದಂತಹ ಲಕ್ಷ್ಮಿಯ ಕಟಾಕ್ಷದಿಂದ ವಂಚಿತರಾದ ವಿಪ್ರಚಿತ್ತಿ ಮೊದಲಾದ ದೈತ್ಯರು ಮಾತ್ರ ತೀವ್ರವಾದ ಕೋಪಕ್ಕೊಳಗಾದ್ರು. ಭಗವಂತನ ಮೇಲೆ ಸಿಟ್ಟಿಗೊಳಗಾದ್ರು. ಏನಾಯಿತು? ತತಸ್ತೆ ಜಗೃಹೃದೈತ್ಯಾ ಧನ್ವಂತರಿ ಕರೆ ಸ್ಥಿತಂ ಕಮಂಡಲಂ ಮಹಾವೀರ್ಯ ಯತ್ರಾಸ್ತೆ ತದ್ವಿಜಾಮೃತಂ. ಭಾಗವತದಲ್ಲಿ ಕತೆ ಬಂದಾಗ್ಲೂ ಯಾಕೆ ಎಳ್ಕೊಂಡು ಹೋದ್ರು ಅನ್ನೋದು ಗೊತ್ತಾಗ್ಲಿಲ್ಲ. ದೇವತೆಗಳ ಸ್ವಭಾವ ಅಂತ ಈಗ ನಾವು ಅದನ್ನು ತೇಲಿಸಿ ಬಿಡ್ತೇವೆ ಅಷ್ಟೇ. ಆದ್ರೆ ಇಲ್ಲೂ ಒಂದು ಒಳ್ಳೆ ಕಾರಣ ಇದೆ. ದೇವತೆಗಳಿಂದ ಕಿತ್ತುಕೊಂಡಿದ್ದ ಎಲ್ಲ ಸಂಪತ್ತು ಮತ್ತೆ ವಾಪಸ್ ಅವ್ರ ಕೈಗೆ ಹೋಗಿ ಸೇರ್ತು. ಲಕ್ಷ್ಮಿ ಯಾವಾಗ ಅವರ ಮೇಲೆ ಕಟಾಕ್ಷವನ್ನ ಬೀರಿದ್ಲು, ಯಾಕಂದ್ರೆ ಅವರು ಲಕ್ಷ್ಮಿ ದೇವರ ಸೊತ್ತು ಅಂತ ಹೋಗಿ ಒಪ್ಸಿದ್ರಲ್ವಾ ಮದುವೆ ಮಾಡಿ. ಆಗ ಏನಾಯ್ತು? ದೇವತೆಗಳು ಆ ರೀತಿ ಸಂಪತ್ತು ಅವನದ್ದೇ ಅಂತ ಭಾವಿಸಿ ಚಿಂತಿಸಿದ್ರು ಅಷ್ಟೇ ಕಾರಣ, ಇನ್ನೇನು ಮಾಡ್ಲಿಲ್ಲ. ಮದುವೆಯಲ್ಲಿ ನಾವು ಹೋದಾಗ ನಾವು ಚಿಂತನೆ ಮಾಡ್ಬೇಕಾದದ್ದೇನು ಅಂದ್ರೆ, ಲಕ್ಷ್ಮೀನಾರಾಯಣರು ಒಟ್ಟಾದ್ರು ಅಂತ ನಾವು ಚಿಂತಿಸಿದ್ರೇನೆ ನಮ್ಮ ಮನೆಯಲ್ಲಿ ಸಹಜವಾಗಿ ಸಂಪತ್ತು ತುಂಬಿ ಬರುತ್ತೆ, ನೆಮ್ಮದಿ ತುಳುಕತ್ತೆ, ಕೆಟ್ಟ ಆಲೋಚನೆಗಳು ದೂರ ಆಗುತ್ತೆ, ಅಶಾಂತಿ ಮರೆಯಾಗುತ್ತೆ, ಪರಸ್ಪರ ನಮ್ಮ ಬಂಧುಗಳಲ್ಲಿರುವ ಕಲಹಗಳೆಲ್ಲ ದೂರ ಆಗುತ್ತೆ. ಇದಿಷ್ಟು ಮಾಡ್ಲಿಕ್ಕೂ ನಮಗೆ ಮದುವೆಗೆ ಹೋದಾಗ ಬರೀ ಊಟ, ಬರೀ ಏನ್ ತಿಂಡಿ, ನಾವು ಅದರಿಂದ ಸಾರ್ಥಕ್ಯವನ್ನು ಅನುಭವಿಸದೆ ಬಂದ ಹಾಗಾಗುತ್ತೆ. ಮದುವೆಗೆ ಹೋಗೋ ಉದ್ದೇಶವೇ ವಿಶೇಷವಾಗಿ ಅಲ್ಲೊಂದು ವೈದಿಕ ಪ್ರಕ್ರಿಯೆ ನಡೀತಾ ಇದೆ. ಒಂದು ವಿಶಿಷ್ಟವಾದ ಜಗತ್ತಿನ ಅಸ್ತಿತ್ವಕ್ಕೆ ಸಂಬಂಧಪಟ್ಟಂತಹ ಒಂದು ಆಲೋಚನೆಗಳು ಬರ್ತಾ ಇವೆ. ಅದನ್ನ ಸಾರ್ಥಕಪಡಿಸಿಕೊಳ್ಬೇಕಾದದ್ದು ಪ್ರತಿಯೊಬ್ಬನಿಗೂ ಕೂಡ ಅವಶ್ಯವಾದ ಕರ್ತವ್ಯ. ಹಾಗಾಗಿ ದೇವತೆಗಳು ಪರಮಾತ್ಮನ ಮತ್ತು ಲಕ್ಷ್ಮಿಯ ಒಟ್ಟಾಗುವಿಕೆಯನ್ನು ನೋಡ್ಬೇಕು ಅಂತ ಬಯಸಿದ್ರು. ಅದರಿಂದ ಅವರಿಗೆ ಸಹಜವಾಗಿಯೇ ಲಕ್ಷ್ಮಿ ನಾರಾಯಣನನ್ನು ಸೇರಿಕೊಂಡವಳು ತನ್ನ ಕಟಾಕ್ಷದಿಂದ ಅವರನ್ನೆಲ್ಲ ಒಂದು ಸರ್ತಿ ದಿಟ್ಟಿಸಿದ್ಲು. ಯಸ್ಯ ಅಪಾಂಗಲವ ಮಾತ್ರ ಉಚಿತಾಸಾ ಶ್ರೀಹಿ ಯತ್ ಕಟಾಕ್ಷ ಬಲವತಿ ಅಜಿತನ್ನಮಾಮಿ. ಅಂತಹ ನಾರಾಯಣನ ವೈಶಿಷ್ಟ್ಯ ಅದು ಇಲ್ಲಿ ಪ್ರಭಾವ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ತೋರಿಸುತ್ತೆ. ದೈತ್ಯರು ಏನ್ ಮಾಡಿದ್ರು? ತತಸ್ಥೆ ಜಗೃಹೃ ದೈತ್ಯಾಹ ಧನ್ವಂತರಿ ಕುಲೇ ಸ್ಥಿತಂ. ಧನ್ವಂತರಿಯ ಕೈಯಲ್ಲಿದ್ದಂತಹ ಕಮಂಡಲವನ್ನ ಮಹಾವೀರ್ಯಾಹ ಯತ್ರಾಸ್ತೆ ತದ್ವಿಜಾಮೃತಂ, ಅಮೃತವನ್ನ ಉಳಿದ ರಾಕ್ಷಸರೆಲ್ಲ ಎಲ್ಲಿ ಕಾಯ್ತಾ ಕೂತಿದ್ರು ಅಲ್ಲಿಗೆ ಓಡಿದ್ರು ತಮ್ಮ ಕೈಯಲ್ಲಿದ್ದ ಅಮೃತವನ್ನು ಹಿಡ್ಕೊಂಡು. ಹೇ ದ್ವಿಜ ಅಂತ ಕರೆದು ಕರೆದು ಕತೆ ಹೇಳ್ತಾ ಇದ್ದಾರೆ. ಮಾಯಯ ಮೋಹಯಿತ್ವಾ ತಾನ್ ವಿಷ್ಣು ಸ್ತ್ರೀ ರೂಪಮಾಶ್ರಿತ ದಾನವೇಭ್ಯಸ್ತದಾದಾಯ ದೇವೇಭ್ಯ ಪ್ರದದೌ ಪ್ರಭು. ತಕ್ಷಣವೇ ನಾರಾಯಣ ತನ್ನ ಇಚ್ಛಾಶಕ್ತಿಯಿಂದಲೇ
ಸ್ತ್ರೀ ರೂಪವನ್ನ ಪಡೆದು ಅವರಿಗೆಲ್ಲ ಕಣ್ಣು ಮಯಕ ಆಗುವ ಹಾಗೆ, ಬುದ್ಧಿ ಕೆಡುವ ಹಾಗೆ, ಏನ್ ಮಾಡಬೇಕು ಅಂತ ತಕ್ಷಣಕ್ಕೆ ಉತ್ತರ ತೋಚದ ಹಾಗೆ, ಅದು ಅರ್ಹತೆ ಮೀರಿದನ್ನ ಪಡಿಬೇಕು ಅಂತ ಬಯಸಿದಾಗ ಎಲ್ಲಾ ಅನರ್ಥಗಳು ಅಲ್ಲಿ ಉಂಟಾಗುತ್ತೆ. ಅದು ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ದೈತ್ಯರೆಲ್ಲ ಉದ್ಯತಾಯುಧ ನಿಸ್ತ್ರಿಂಶಾಹ, ನಾಯಿಯಿಂದ ದೈತ್ಯನೆಲ್ಲ ಹಿಡಿದು ದೈತ್ಯರೆಲ್ಲ ಆ ಅಮೃತದ ಕಲಶವನ್ನು ಹಿಡಿದುಕೊಂಡು ಓಡಿದ್ರು. ಜಗೃಹು ಧನ್ವಂತರಿ ಕೈಯಲ್ಲೇ ಇತ್ತದು. ಆ ಕಮಂಡಲವನ್ನು ಕೈಯಿಂದಲೇ ಕಿತ್ಕೊಂಡು ಹೋದ್ರು. ಇನ್ನೊಂದು ಪ್ರಶ್ನೆ, ಸಾಮಾನ್ಯ ಕುತೂಹಲವೂ ಇರ್ಬೋದು, ಕುಕ್ಕುಹಕವೂ ಇರ್ಬೋದು. ಅಂತ ದೇವ್ರು ಅಂತ ಹೇಳ್ತೀರಿ, ಕೈಯಲ್ಲಿ ಹಿಡ್ಕೊಂಡು ಕಮಂಡಲವನ್ನ ಅಷ್ಟು ನಿರಾಯಾಸವಾಗಿ ಅವರಿಗೆ ತೆಕ್ಕೊಡ್ಲಿಕ್ಕೆ ಬಿಟ್ನಲ್ವಾ? ಎಂಥ ದೇವ್ರ ಕೈಯಲ್ಲಿ ಹಂಗೆ ಕತ್ಕೊಂಡು ಹೋಗ್ಲಿಕ್ಕೆ ಆಗುತ್ತಾ? ಒಳ್ಳೆ ಫೋನು ರಸ್ತೆಯಲ್ಲಿ ನಿಂತಿದ್ದವ್ರ ಕೈಯಿಂದ ಕೆಲವೊಮ್ಮೆ ಫೋನಿನ ಕಳ್ಳರೆಲ್ಲ ಹಂಗ್ ಮಾಡ್ತಾರೆ. ದೇವ್ರು ಕೂಡ ಒಂದು ರೀತಿ ಮೋಸಕ್ಕೊಳಗಾದ್ನ. ಅಂದ್ರೆ ಲಾಜಿಕ್ ಎಷ್ಟೋ ಸಲ ಏನಿರುತ್ತೆ ಅಂದ್ರೆ, ಎಲ್ಲವೂ ಒಂದಕ್ಕೊಂದು ಸಂಬಂಧ ಇದ್ದೇ ಇರ್ಬೇಕು ಅಂತಿಲ್ಲ. ಕೆಲವೊಂದ್ ಸರ್ತಿ ಏನೇನೋ ಆಗತ್ತದು. ಇಲ್ಲೂ ಉಳಿದ ಎಲ್ಲ ದೈತ್ಯ ವೀರರು ವಿಷ್ಣುವನ್ನ ಮುಂದಿರಿಸಿಕೊಂಡು ಇದು ಈ ಭಾಗದ ವಿಶೇಷ. ಅದಕ್ಕೆ ಮೋಹ ಮಾಡಿ ಅವರನ್ನು ಏನ್ ಮಾಡಿದ, ಸ್ತ್ರೀರೂಪ ಪಡೆದು ಏನ್ ಮಾಡಿದ, ಏನ್ ಅವರಿಗೆ ಫಲ ಸಿಕ್ಕಿತು ಅನ್ನೋದರ ಚಿಂತನೆಯನ್ನು ಮತ್ತೆ ನಾಳೆಯ ಅನುಸಂಧಾನ ಮಾಡುವಾಗ ನೋಡೋಣ. ಶ್ರೀ ಹರಿ ಪ್ರಿಯತಾಂ ಶ್ರೀಕೃಷ್ಣ ಅರ್ಪಣಮಸ್ತು.